ಮುಗಿದೇ ಹೋಯ್ತು, ಸಂಜು ಕೆರಿಯರ್ ಮುಗಿದೇ ಹೋಯ್ತು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಜನವರಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ನಡೆದ T20 ಸರಣಿಯಲ್ಲಿ ಸಂಜು ಅಬ್ಬರಿಸಿರಲಿಲ್ಲ. ಸಂಜು ಬ್ಯಾಟ್ನಿಂದ ರನ್ ಕೂಡ ಬಂದಿರಲಿಲ್ಲ. ಹೀಗಾಗಿ T20 ವಿಶ್ವಕಪ್ 2026ರ ಲೀಗ್ ಹಂತದಲ್ಲಿ ಸಂಜುಗೆ ಹೆಚ್ಚು ಚಾನ್ಸ್ ಸಿಕ್ಕಿರಲಿಲ್ಲ. ಇದನ್ನೆಲ್ಲ ನೋಡಿದ ಕೆಲ ಫ್ಯಾನ್ಸ್ ಸಂಜು ಮನೆ ಕಡೆ ಗಂಟು ಮೂಟೆ ಕಟ್ಟಬೇಕಾಗುತ್ತೆ, ಟೀಮ್ ಇಂಡಿಯಾದಿಂದ ಹೊರ ಹೋಗ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ರು. ಬಟ್ ವಿಶ್ವಕಪ್ ಅಂತ್ಯದಲ್ಲಿ ತನ್ನ ತಾಕತ್ತು ಏನು ಅನ್ನೋದನ್ನು ಸಂಜು ತೋರಿಸಿದ್ದಾರೆ. ತನ್ನ ಬ್ಯಾಟ್ ಮೂಲಕ ತನ್ನನ್ನು ಆಡಿಕೊಳ್ತಾ ಇದ್ದವರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಭಾರತದ ಓಪನರ್ ಹಾಗೂ ವಿಕೆಟ್ ಕೀಪರ್ ಸಂಜು T20 ವಿಶ್ವಕಪ್ ಟೂರ್ನಿಯಲ್ಲಿ ಬ್ಯಾಕ್ ಬೆಂಚ್ನಿಂದ ಸ್ಟಾರ್ ಆಗಿದ್ದಾರೆ. ಆರಂಭದಲ್ಲಿ ಆಡದೇ ಇದ್ರೂ ಸೂಪರ್ 8 ಮತ್ತು ನಾಕೌಟ್ ಹಂತದಲ್ಲಿ ಅವರ ಬ್ಯಾಟ್ ಅಬ್ಬರಿಸಿದೆ. ಇಂದು ಭಾರತ ಫೈನಲ್ಗೆ ಹೋಗಿದೆ ಅಂದರೆ ಅದಕ್ಕೆ ನೇರವಾಗಿ ಕಾರಣವಾಗಿದ್ದು ಸಂಜು ಸ್ಯಾಮ್ಸನ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಲೀಗ್ ಹಂತದಲ್ಲಿ ಸಂಜು ಬೆಂಚ್ ಕಾದಿದ್ರು. ಆದರೆ ಸೂಪರ್ 8ನಲ್ಲಿ ಟೀಮ್ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಪಂದ್ಯ ಮಾಡು ಇಲ್ಲವೇ ಮಡಿ ಪಂದ್ಯ ಆಗಿತ್ತು. ಈ ಪಂದ್ಯ ಗೆದ್ದರೆ ಮಾತ್ರ ನಾವು ಸೆಮಿಗೆ ಎಂಟ್ರಿ ಕೊಡ್ತಾ ಇದ್ವಿ. ಎಲ್ಲರಿಗೂ ಕೂಡ ಭಯವಿತ್ತು, ಈ ಪಂದ್ಯ ನಾವು ಗೆಲ್ತೀವಾ ಇಲ್ವಾ ಅನ್ನೋದು. ಆದರೆ ರಣರೋಚಕ ಬ್ಯಾಟಿಂಗ್ ಮಾಡಿದ ಸಂಜು 50 ಬಾಲ್ನಲ್ಲಿ 97 ರನ್ ಬಾರಿಸಿ ಟೀಮ್ ಇಂಡಿಯಾವನ್ನು ಗೆಲ್ಲಿಸಿದ್ರು, ಸೆಮಿಗೆ ಹೋಗುವಂತೆ ಮಾಡಿದ್ರು. ಹಾಗಂತ ಸೆಮಿಫೈನಲ್ನಲ್ಲೂ ಸಂಜು ಬ್ಯಾಟ್ ಸೈಲೆಂಟ್ ಆಗಿರಲಿಲ್ಲ. ಇವತ್ತು ನಾವು ಫೈನಲ್ ಆಡೋಕೆ ಕಾರಣ ಸಂಜುನೇ. ಇಂಗ್ಲೆಂಡ್ ವಿರುದ್ಧದ ಸೆಮಿಫೈನಲ್ ಪಂದ್ಯದಲ್ಲಿ 42 ಬಾಲ್ನಲ್ಲಿ 8 4 7 6 ಸಿಡಿಸಿ 89 ರನ್ ಗಳಿಸಿದ್ರು. ಒಂದು ವೇಳೆ ಸಂಜು ಈ ಸ್ಕೋರ್ ಮಾಡಿಲ್ಲ ಅಂದಿದ್ರೆ ಇಂಗ್ಲೆಂಡ್ ಇವತ್ತು ಫೈನಲ್ನಲ್ಲಿ ಇರ್ತಾ ಇತ್ತು. ಸುಲಭವಾಗಿ ಭಾರತ ಕೊಟ್ಟ ಒಂದು ರನ್ನನ್ನು ಚೇಸ್ ಮಾಡಿ ಇಂಗ್ಲೆಂಡ್ ಫೈನಲ್ಗೆ ಪ್ರವೇಶ ಮಾಡ್ತಾ ಇತ್ತು. ಹೀಗಾಗಿ ಸಂಜು ಆಟಕ್ಕೆ ಇಡೀ ಕ್ರಿಕೆಟ್ ಜಗತ್ತು ಫಿದಾ ಆಗಿದೆ. ಒಂದೇ ಆವೃತ್ತಿಯಲ್ಲಿ ಅತಿ ಹೆಚ್ಚು ಸಿಕ್ಸರ್. ಇನ್ನು ರೋಹಿತ್ ಶರ್ಮಾ ICC T20 ವಿಶ್ವಕಪ್ನಲ್ಲಿ ಒಂದೇ ಆವೃತ್ತಿಯಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ದಾಖಲೆಯನ್ನು ಹೊಂದಿದ್ದಾರೆ. ರೋಹಿತ್ ಶರ್ಮಾ ಈ ಹಿಂದೆ ಒಂದೇ T20 ವಿಶ್ವಕಪ್ ಟೂರ್ನಿಯಲ್ಲಿ 15 ಸಿಕ್ಸರ್ಗಳನ್ನು ಬಾರಿಸಿದ್ರು. ಈಗ ಸಂಜು ಸ್ಯಾಮ್ಸನ್ ಈ ದಾಖಲೆಯನ್ನು ಮುರಿದಿದ್ದಾರೆ. ಸಂಜು ಸ್ಯಾಮ್ಸನ್ ಈ ಒಂದು ವಿಶ್ವಕಪ್ ಟೂರ್ನಿಯಲ್ಲಿ ಕೇವಲ 4 ಪಂದ್ಯಗಳನ್ನು ಮಾತ್ರ ಆಡಿದ್ದಾರೆ. ಈ 4 ಪಂದ್ಯಗಳಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ದಾಖಲೆಯನ್ನು ಅವರು ಮುರಿದಿದ್ದಾರೆ. ಸಂಜು ಸ್ಯಾಮ್ಸನ್ ಇದುವರೆಗೆ 16 ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಈ ಬಾರಿಯ T20 ವಿಶ್ವಕಪ್ನಲ್ಲಿ. ಅಷ್ಟೇ ಅಲ್ಲ, ಈ ಬಾರಿಯ T20 ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಟೀಮ್ ಇಂಡಿಯಾದ ಆಟಗಾರರ ಪಟ್ಟಿಯಲ್ಲಿ ಸಂಜು 3ನೇ ಸ್ಥಾನವನ್ನು ಪಡೆದಿದ್ದಾರೆ. ಇನ್ನೊಂದು ವಿಶೇಷ ಅಂದರೆ ರನ್ ರೇಟ್. ಸಂಜು ಆಡಿರುವ 4 ಇನ್ನಿಂಗ್ಸ್ನಿಂದ 232 ರನ್ ಬಂದಿದೆ. ಸ್ಟ್ರೈಕ್ ರೇಟ್ ನೋಡೋದಾದರೆ 211.90 ಇದೆ. ಸಂಜು ಸ್ಯಾಮ್ಸನ್ ಈಗಾಗಲೇ T20 ಫಾರ್ಮ್ಯಾಟ್ನಲ್ಲಿ ಭಾರತದ ಅತ್ಯಂತ ಆಕ್ರಮಣಕಾರಿ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರಾಗಿದ್ದಾರೆ. ಅವರ ಸ್ಟ್ರೈಕ್ ರೇಟ್ 200+ ಆಗಿರುವುದು ಅದ್ಭುತ ಅಂತಲೇ ಹೇಳ್ಬೋದು. ಕಳೆದ 2 ಪಂದ್ಯಗಳಲ್ಲಿ ಸಂಜು ಸ್ಯಾಮ್ಸನ್ ಅವರ ಬ್ಯಾಟಿಂಗ್ ಶೈಲಿ ಅವರ ಟೀಕಾಕಾರರ ಬಾಯನ್ನು ಮುಚ್ಚಿಸಿದೆ. ಇಂದಿನ ಪಂದ್ಯದಲ್ಲೂ ಸಂಜು ಬ್ಯಾಟ್ನಿಂದ ಬಿಗ್ ಸ್ಕೋರ್ ಬರೋದಂತೂ ಪಕ್ಕ. ಟೀಮ್ ಇಂಡಿಯಾ ಫೈನಲ್ಗೇರಲು ದಿಟ್ಟ ಹೋರಾಟ ನಡೆಸಿದ ಸಂಜು ಸ್ಯಾಮ್ಸನ್ಗೆ ನಮ್ಮದೊಂದು ಸಲಾಂ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.